ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಎಳ್ಳಮಸಿ ಹಬ್ಬಕ್ಕೆ ಮಾಡುವಂಥ ಸಜ್ಜಿ ಕಡಬ ಹೆಸರು ಕಾಳು ಪಲ್ಯ ಮಾಡ್ತೀನಿ. ಸಬ್ಬಸಿಗೆ ಸೊಪ್ಪು ಹಾಕಿ ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದ್ರಿ. ಈಗ ನಾನು ಒಂದು ಕುಕ್ಕರ್ ತಗೋತೀನಿ ರೀ. ಈಗ ಇದಕ್ಕೆ ಹೆಸರು ಕಾಳು ಹಾಕೋತೀನಿ ರೀ. ನಾನು 1 ಕಪ್ ಹೆಸರು ಕಾಳು ತೊಗೊಂಡಿನಿ ರೀ, ಅವು ಹಾಕೋತೀನಿ ರೀ. ಇವು ಮನೆ ಕಾಳು ಅದಾವ್ರಿ, ಜವಾರಿ ಕಾಳು. ನಾನು ಮೊದಲೇ ತೊಳೆದು ಇಟ್ಟಿದ್ದೀನಿ. ನೀವು ಬೇಕಾದ್ರೆ ತೊಳೆದು ಹಾಕೋಬೋದ್ರಿ. 1-2 ಕಪ್ನಷ್ಟು ನೀರು ಹಾಕೋತೀನಿ ರೀ. ಮುಚ್ಚಳ ಮುಚ್ಚಿ 1-2 ವಿಜಿಲ್ ಕೂಗಿಸ್ಕೋತೀನಿ ರೀ. ಈಗ ನಾನು ಸೀಟಿ ಹಾಕಿ 2 ವಿಜಿಲ್ ಕೂಗಿಸ್ಕೋತೀನಿ ರೀ. ಈಗ ಅಷ್ಟೊತ್ತಿಗೆ ನಾವು ಕಡುಬು ಮಾಡಕ್ಕೆ ಹಿಟ್ಟು ನಾದ್ಕೊಳ್ಳೋಣ ರೀ. 3/4 ಬೌಲ್ನಷ್ಟು ಸಜ್ಜಿ ಹಿಟ್ಟು ತೊಗೊಂಡಿನಿ. ನಿಮ್ಮನ್ಯಾಗ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ನೀವು ತೊಗೋಬೋದ್ರಿ. ನಾವು ಒಂದಷ್ಟು ತೊಗೊಂಡಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ನೀವು ಬೇಕಾದ್ರೆ ಜಿಗಿಟ್ಟು ಹಾಕೊಂಡು ನಾದ್ಕೋಬೋದ್ರಿ. ಹಿಟ್ಟ ಹಾಗೇನು ನಾದ್ಕೋಬೋದು. ನಾವು ರೊಟ್ಟಿಗೆ ಜಿಗಿಟ್ಟು ಹಾಕೊಂಡು ನಾದ್ಕೋತೀವಿ. ಈಗ ಇದಕ್ಕೆ ಹಂಗೆ ನಾದ್ಕೋತೀನಿ ರೀ. ಸ್ವಲ್ಪ ನೀರು ಹಾಕೊಂಡು ನಾದ್ಕೋಬೇಕಾಗ್ತದೆ. ರೊಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇದು ಸ್ವಲ್ಪ ಗಟ್ಟಿಗೆ ನಾದ್ಕೋಬೇಕ್ರಿ ಹಿಟ್ಟು. ಜಿಗಿಟ್ಟು ಹಾಕೊಳ್ಳೋದಂದ್ರೆ ಏನಂತ ನೀವು ಅನ್ಕೋಬೋದ್ರಿ. ಅದು ನಾವು ರೊಟ್ಟಿ ಮಾಡಾಗ ನೀರು ಕಾಯಿಸಿ ಹಾಕೋತೀವಲ್ರಿ, ಅದೇ ಜಿಗಿಟ್ರಿ. ನಾನು ಹಿಟ್ಟು ಜಿಗಿಟ್ಟು ಐತೆ ಅಂತೇಳಿ ನಾನು ಜಿಗಿಟ್ಟು ಹಾಕ್ಕೊಂಡಿಲ್ರಿ. ನೀವು ಮಾಡ್ಬೇಕಾದ್ರೆ ಜಿಗಿಟ್ಟು ಹಾಕೊಂಡು ಮಾಡ್ಕೊಳ್ರಿ. ನಾನು ಸಜ್ಜಿ ಕಡಬ ಹೆಸರು ಕಾಳು ಪಲ್ಯ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ನೋಡ್ರಿ, ನಾ ಹಿಟ್ಟು ನಾದ್ಕೊಂಡಿನಿ. ಈ ರೀತಿ ರೆಡಿ ಆಗೈತೆ ನೋಡ್ರಿ. ಇದೊಂದು 5 ನಿಮಿಷ ಹಿಟ್ಟು ನೆನಿಲ್ರಿ, ಗಟ್ಟಿಗೆ ನಾದ್ಕೋಬೇಕ್ರಿ ಕಡುಬು ಮಾಡಕ್ಕೆ. ಅಲ್ಲಿ ಕಾಳು ಕುದಿಯಾಕ ಇಟ್ಟಿನಿ, ಇಲ್ಲಿ ಹಿಟ್ಟು ನಾದ್ಕೊಳಕತ್ತೀನಿ ರೀ. ಹಿಟ್ಟು ರೆಡಿ ಆಗೈತಿ. ಅಲ್ಲಿ ಕಾಳು ಕುದಿಯಾಕ ಇಟ್ಟಿನಿ. ಕಾಳು ಕುದಿಲ್ರಿ. ನಾನು ಹೆಸರು ಕಾಳು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋಬೇಕಲ್ರಿ, ಅದಕ್ಕೆ ಹಸಿಮೆಣಸಿನ್ಕಾಯಿ ಕುಟ್ಕೋತೀನಿ ರೀ. ನಾನು ಖಾರ ಕಲ್ಲ ಕುಟ್ಕೊಳಕತ್ತೀನಿ. ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಹಾಕೋಬೋದ್ರಿ. ಒಂದು 4-5 ಇತ್ತಲ್ರಿ, ಬೇಗ ಮಿಕ್ಸಿಯಲ್ಲಿ ಹಾಕೋಕ್ಕಾಗಲ್ಲ ಅಂತೇಳಿ ನಾನು ಕಲ್ಲಾಗ ಕುಟ್ಟಾಕತ್ತೀನಿ. ನೀವು ಕಲ್ಲಿದ್ರೆ ಕಲ್ಲಾಗ ಕುಟ್ಕೋಬೋದು. ಈಗ ಯಾರಿಗೆ ಕುಡ್ತಾರೆ ಕಲ್ಲಾಗ ಮಿಕ್ಸಿಗೆ ಹಾಕೋತೀನಿ ಅನ್ನೋದಾದ್ರೆ ಮಿಕ್ಸಿಗೆ ಹಾಕೊಂಡು ಮಾಡ್ಕೋಬೋದ್ರಿ. ಈಗ ನಾನು ಒಂದು 8-10 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಈ ಕಲ್ಲಿಗೆ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ. ಇದೊಂದು ಸ್ವಲ್ಪ ಕುಟ್ಕೋತೀನಿ ನೋಡ್ರಿ. ಸ್ವಲ್ಪ ದಪ್ಪಗೆ ಕುಟ್ಕೋಬೇಕ್ರಿ. ಇದು ಪೂರ ಸಣ್ಣ ಆಗಂಗೆ ಮಾಡಬಾರ್ದ್ರಿ. ಸ್ವಲ್ಪ ತರಿಯಾಗಿರ್ಬೇಕ್ರಿ ಇದು. ಇದು ಅವಳು ಚೋಳು ಅಂತಾರಲ್ರಿ, ಹಂಗೆ ಸ್ವಲ್ಪ ದಪ್ಪಗೆ ಕುಟ್ಬೇಕ್ರಿ, ತರಿಯಾಗಿ. ಪೂರ ಸಣ್ಣ ಆದ್ರೆ ಚಲೋ ಅನ್ಸಲ್ರಿ, ಹಾಗಾಗಿ ಸ್ವಲ್ಪ ದಪ್ಪಗೆ ಇರ್ಬೇಕ್ರಿ ಇದು. ನೀವು ಮನೆ ಕಲ್ಲು ಕೇಳಾಕತ್ತಿದ್ರಿ, ಎಲ್ಲಿ ತಂದಿರಿ, ಎಷ್ಟು ಕೊಟ್ರಿ ಅಂತೇಳಿ. ನಾ ಬಾದಾಮಿ ಬನಶಂಕರಿಗೆ ಹೋಗಿದ್ನಲ್ರಿ, ಅವಾಗ ತೊಗೊಂಡಿನಿ ರೀ ಕಲ್ಲ. ಇದಕ್ಕೆ 550 ರೂಪಾಯಿ ಕೊಟ್ಟೀನಿ ರೀ. ಈಗ ನೋಡ್ರಿ, ನಾ ತರಿಯಾಗಿ ಕುಟ್ಕೋಬೇಕು ಅಂತ ಹೇಳಿದ್ನೆಲ್ಲ ನೋಡ್ರಿ. ಅವಳು ಚೌಳ ಅಂತ ಹೇಳಿ ಈ ರೀತಿ ಕುಟ್ಕೊಂಡಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೇಕಾಗ್ತೈತ್ರಿ ಖಾರ. ಯಾಕಂದ್ರೆ ನಾ ಸಪ್ಪನ್ ಕಡುಬು ಮಾಡಾಕತ್ತೀನಿ ರೀ, ಹಂಗಾಗಿ ಜಾಸ್ತಿ ಮೆಣಸಿನ್ಕಾಯಿ ಹಾಕೊಂಡಿನಿ. ನಿಮ್ಮ ಮನೆ ನೀವು ಖಾರ ಎಷ್ಟು ತಿಂತಾರೆ ನೋಡ್ಕೊಂಡು ನೀವು ಹಾಕೋಬೇಕಾಗ್ತೈತ್ರಿ. ಈಗ ನಾನು ಖಾರ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರಿ ಪಲ್ಯಕ್ಕೆ. ಇಲ್ಲಿ ಹಿಟ್ಟು ನೆಂದೈತಿ. ಈಗ ನಾನು ಕಡುಬು ಬೇಯಿಸ್ಕೋಬೇಕಲ್ರಿ, ಹಿಂಗಾಗಿ ಒಂದು ಪಾತ್ರೆ ಇಟ್ಕೋತೀನಿ ರೀ. ಅದಕ್ಕೆ ನೀರು ಹಾಕ್ತೀನಿ ನೋಡ್ರಿ. ಒಂದು ಜಗ್ ನೀರು ಹಾಕ್ತೀನಿ ರೀ. ನಾವು ಉಗಿದ ಮೇಲೆ ಕುದಿಸ್ಕೋತೀನಿ ರೀ. ಊರಾಗೆಲ್ಲ ರೌದಿ ಹಾಕಿ ಕುದಿಸ್ಕೋತಾರೆ ರೀ. ನಾ ಈಗ ತೂತಿನ ಬುಟ್ಟಿ ಇಟ್ಟು ಉಗಿದ ಮೇಲೆ ಕಡುಬು ಕುದಿಸ್ತೀನಿ ರೀ. ನಾನು ಈ ರೀತಿ ತೂತಿನ ಬುಟ್ಟಿ ತೊಗೊಂಡಿನಿ ರೀ. ಇದು ಇಡ್ತೀನಿ ನೋಡ್ರಿ. ತೂತಿನ ಬುಟ್ಟಿ ಇಟ್ಟು ಮುಚ್ಚಳ ಮುಚ್ತೀನಿ ರೀ. ಅವು ನೀರು ಕಾಯಿಲ್ರಿ, ಅಷ್ಟೊತ್ತಿಗೆ ನಾವು ಕಡುಬು ಮಾಡ್ಕೊಳ್ಳೋಣ ರೀ. ಈಗ ನೋಡ್ರಿ, ನಾನು ಈ ಸೈಜಲ್ಲಿ ಉಂಡೆ ಮಾಡ್ಕೊತೀನಿ ನೋಡ್ರಿ. ಈ ರೀತಿ ರೌಂಡಾಗೆ ಮಾಡಿ ಹಿಂಗೆ ಒಂದು ಸ್ವಲ್ಪ ಒತ್ತಬೇಕು ರೀ. ನೋಡಿರಿ, ಈ ರೀತಿ ಮಾಡ್ಕೋಬೇಕ್ರಿ ಎಲ್ಲ. ನೋಡ್ರಿ, ನಾ ಈ ಸೈಜಲ್ಲಿ ಹಿಟ್ಟು ತೊಗೊಂಡಿನಿ. ಈ ರೀತಿ ಉಳ್ಳಿ ಮಾಡ್ತೀನಿ ನೋಡ್ರಿ. ನೀವು ಬೇಕಾದ್ರೆ ಹಿಂಗೂ ಮಾಡ್ಬೋದ್ರಿ. ಹಿಂಗೆ ರೌಂಡಾಗೆ ಮಾಡಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡ್ಬೇಕ್ರಿ, ಚಪಟ ಆಗ್ಬೇಕ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡ್ರಿ, ನಾ ಒಂದಷ್ಟು ಮಾಡ್ಕೊಂಡಿನಿ. ಹಿಂಗೆ ಕಚ್ಚಿ ಹಾಕಿದ್ದು ಮಾಡೀನಿ, ಹಂಗೆ ಪ್ಲೇನೂ ಮಾಡೀನಿ ರೀ. ಒಂದಿಷ್ಟು ಆಗ್ಯಾವ್ರಿ. ಈಗ ಇವು ಬೇಯಕ್ಕೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ನಾನು ನೀರು ಹಾಕಿ ತೂತಿನ ಬುಟ್ಟಿ ಇಟ್ಟು ಕಾಯಕ್ಕೆ ಇಟ್ಟಿದ್ದೆ ರೀ. ಈಗ ಇವು ನೀರು ಕಾಯ್ದಾವ್ರಿ. ಈಗ ನಾನು ಕಡಬು ಏನು ಮಾಡ್ಕೊಂಡ್ನಲ್ರಿ, ಇವು ಹಾಕ್ತೀನಿ ನೋಡ್ರಿ. ನಾನು ಹಿಂಗೆ ಹಾಕೊಳಕತ್ತೀನಿ ರೀ. ನೀವು ಅಂಟ್ಕೋತಾವ ಅನ್ನೋದಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ಕೋಬೋದ್ರಿ. ಈಗ ನಾನು ಉಗಿದ ಮೇಲೆ ಬೇಯಿಸ್ಕೋತೀನಿ ನೋಡ್ರಿ. ಇದೇ ರೀತಿ ಬೇಯಿಸ್ಕೋಬೇಕ್ರಿ. ಒಂದು 5-10 ನಿಮಿಷ ಬೇಯ್ಬೇಕ್ರಿ. ಊರ ಕಡೆ ಜೋಳದ ರೌದಿ ಸಿಗ್ತೈತ್ರಿ, ಜೋಳದ ರೌದಿ ಹಾಕಿ ಬೇಯಿಸ್ತಾರೆ. ಈಗ ನಾನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋತೀನಿ ರೀ.
ಈಗ ನಾನು ಕಡುಬು ಕುದಿಯಾಕ ಇಟ್ಟಿನಲ್ರಿ, ಇವು ಹಚ್ಚಿಕ್ಕೆ ಇಡ್ತೀನಿ ರೀ. ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕೋತೀನಿ ರೀ. ಇವಿಲ್ಲಿ ಕುದೀತಾ ಇರಲ್ರಿ, ನಾನೀಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ತೀನಿ ರೀ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ನಾನು ಸ್ವಲ್ಪ ಸಾಸಿವೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ. ನಾನು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಅವು ಹಾಕೋತೀನಿ. ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿನಿ, ಅದು ಹಾಕೋತೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ, ಬೆಳ್ಳುಳ್ಳಿನೂ ಹಾಕೋತೀನಿ ನೋಡ್ರಿ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವು. ನಾನು ಹಸಿಮೆಣ್ಸಿಕಾಯಿ ಕುಟ್ಕೊಂಡಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಇದೊಂದು ಸ್ವಲ್ಪ ಫ್ರೈ ಆಗ್ಬೇಕು, ಅಂದ್ರೆ ಹಸಿಮೆಣ್ಸಿಕಾಯ್ದು ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೋಬೇಕು. ಈಗ ನಾನು ಒಂದು ಟೊಮೆಟೊ ತೊಗೊಂಡಿನಿ, ಒಂದು ಟೊಮೆಟೊ ಹಾಕೋತೀನಿ ನೋಡ್ರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಈಗ ಇದಕ್ಕೆ ನಾವು ಹೆಸರು ಕಾಳಿನ ಬೇಯಿಸಿ ಇಟ್ಟಿವಲ್ರಿ, ಅವು ಹಾಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಚಲೋ ಹೊತ್ನಾಗ ಬೇಯ್ತಾವೆ ಹೆಸರು ಕಾಳು. ನಾ ಹಾಕೋತೀನಿ ನೋಡ್ರಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಾನು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ನಲ್ರಿ, ಅದು ಹಾಕೋತೀನಿ. ನೀವು ಒಗ್ಗರಣೆಗಾದ್ರೂ ಹಾಕೋಬೋದು, ಇಲ್ಲ ಮೇಲಾದರೂ ಹಾಕೋಬೋದು. ಈಗ ಚಲೋ ಹೊತ್ನಾಗ ಮಿಕ್ಸ್ ಮಾಡಿದ್ರೆ ಈ ಸಬ್ಬಸಿಗೆ ಸೊಪ್ಪಿಂದ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ರೀ. ಇದು ನೀವು ಸೊಪ್ಪು ಹಾಕಿದಾಗ ಜಾಸ್ತಿ ಅನಿಸ್ತೈತಿ, ಇದು ಬೇಯ್ದ ಮೇಲೆ ಕಡಿಮೆ ಆಗ್ತೈತ್ರಿ. ಕರಗ್ತೈತಿ ಅಲ್ರಿ ಸೊಪ್ಪು. ನೋಡ್ರಿ ಸೊಪ್ಪು ಕಾಳು ಎಲ್ಲ ಚಲೋ ಹೊತ್ನಾಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ನಾನು ಉಪ್ಪು ಹಾಕಿಲ್ಲ ರೀ, ಹಸಿಮೆಣ್ಸಿನ್ಕಾಯಿ ಕುಟ್ಟಾಗ ಸ್ವಲ್ಪ ಹಾಕ್ಕೊಂಡಿದ್ದೆ. ಇದಕ್ಕೊಂದು ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗ್ತೈತ್ರಿ. ಇದನ್ನು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದು ಪಲ್ಯ ರೆಡಿ ಆಯ್ತು ರೀ. ನಾ ಈಗ ಇದಕ್ಕೆ ಕೊತ್ತಂಬರಿ ಹಾಕೋತೀನಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಬ್ಬಸಿಗೆ ಸೊಪ್ಪಿನ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ರೀ. ಈಗ ನೋಡ್ರಿ ಈ ಪಲ್ಯ ರೆಡಿ ಆಯ್ತು. ಈಗ ಅಲ್ಲಿ ಕಡುಬು ಕುದಿಯಾಕಿಟ್ಟಿನಿ, ಕಡುಬು ಕುದ್ದಾವ್ರಿ. ನೋಡ್ರಿ ಕಡುಬು ಕುದ್ದಾವ್ರಿ. ಈಗ ನೋಡ್ರಿ ಮುಟ್ಟಿದ್ರೆ ಜಾರ್ತಾವ್ರಿ, ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ. ನೋಡ್ರಿ ಈಗ ಜಾರ್ತಿರ್ತಾವು, ನಿಮ್ಗೆ ಮುಟ್ಟಿದ್ರೆ ಗೊತ್ತಾಗ್ತೈತ್ರಿ. ಇವು ಕಡುಬು ಕುದ್ದಾವ್ರಿ. ಈಗ ನೋಡ್ರಿ ನಾ ಕಡುಬು ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಲೋ ಬೆಂದಾವ ನೋಡ್ರಿ, ನಿಮ್ಗೆ ಗೊತ್ತಾಗ್ತಾ ಇದೆ ನೋಡ್ರಿ. ನಾ ತೊಗೊಂಡಿರೋ ಅಳತೆಯಲ್ಲಿ ಇಷ್ಟ ಆಗ್ಯಾವ ನೋಡ್ರಿ. ಈಗ ಪಲ್ಯ ಸರ್ವ್ ಮಾಡ್ತೀನಿ ನೋಡ್ರಿ. ಈ ಹೆಸರು ಕಾಳು ಪಲ್ಯ ಹಚ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ. ಉತ್ತರ ಕರ್ನಾಟಕ ಸೈಡು ಎಳ್ಳಾಮಸಿ ಹಬ್ಬಕ್ಕೆ ಸಜ್ಜಿ ಕಡುಬು ಹಿಂಡಿ ಪಲ್ಯ ಎಲ್ಲ ಮಾಡೇ ಮಾಡ್ತಾರೆ. ನಾನು ಹಿಂಡಿ ಪಲ್ಯ ಥರನೇ ಹೆಸರು ಕಾಳು ಪಲ್ಯ ಮಾಡ್ಕೊಂಡೇನ್ರಿ. ನೀವು ನಿಮ್ಮ ಮನ್ಯಾಗ ಎಳ್ಳಾಮಸಿ ಹಬ್ಬಕ್ಕೆ ಚರಗ ಚೆಲ್ಲಕ್ಕೆ ಹೋಗ್ತಿದ್ರಂದ್ರೆ ಎಲ್ಲ ಥರನೂ ಅಡುಗೆಗಳು ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದ್ರಿ. ಹಾಗಾಗಿ ನಾನು ಇವತ್ತು ನಿಮ್ಗೆ ಹೆಸರು ಕಾಳು ಪಲ್ಯ ಸಜ್ಜಿ ಕಡುಬು ಮಾಡಿ ತೋರ್ಸಿನ್ರಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಉತ್ತರ ಕರ್ನಾಟಕದ ಸ್ಪೆಷಲ್ ಎಳ್ಳಾಮಸಿ ಹಬ್ಬಕ್ಕೆ ಮಾಡುವಂಥ ಸಜ್ಜಿ ಕಡುಬ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ ರೀ. ಈ ಸಜ್ಜಿ ಕಡುಬು ಹೆಸರು ಕಾಳು ಪಲ್ಯ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.